Let's go. ಹಾಯ್ ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಶಾವಿಗೆ ಮಾಡ್ತಾ ಇದೀವಿ ಅಂತ ವಿಡಿಯೋ ಮಾಡಾಕಿದ್ವಲ್ಲ, ಅದು ಯಾಕೆ ಏನಕ್ಕೆ ಅಂತಂತಂದ್ರೆ ನಮ್ಮೂರಲ್ಲಿ ಉಡ್ಸ್ಲಮ್ಮ ದೇವಿ ಅಂತ ತುಂಬಾ ಶಕ್ತಿಶಾಲಿ ಅಮ್ಮ ಇದ್ದಾರೆ. ಆ ಅಮ್ಮನೇ ನಮ್ಮ ಉಡ್ಸ್ಲಿನ ತಾಯಿ ದೇವಿ. ಅವ್ರಿಗೆ ನಮ್ಮೂರಲ್ಲಿ ಪ್ರತಿ ಮನೆಯಲ್ಲೂ ಎಮ್ಮೆ ಕರು ಹಾಕಿದ್ರೆ, ಹಸು ಕರು ಹಾಕಿದ್ರೆ ಫಸ್ಟು ಗಿಣ್ಣು ತಳಿಗೆ ಕೊಡದಲೇ ಬೇರೆ ಏನು ಇಲ್ಲೂ ಮಾಡೋದಿಲ್ಲ. ಅದರಿಂದ ನಮ್ಮ ಮನೇಲಿ ಈ ವರ್ಷ ರಾಗಿ ಬೆಳೆದಿದ್ವಲ್ಲ, ಅದಕ್ಕೆ ಶಾವಿಗೆ ಮಾಡಿ ತಳಿಗೆ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲರೂ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಬಂದಿದ್ದೀವಿ. ಹಾಗೆ ಊರಿಗೆ ಬಂದು 3 ತಿಂಗಳಾಗಿತ್ತು. ಅದರಿಂದ ನಮ್ಮಮ್ಮ ಉಡ್ಸ್ಲಮ್ಮಂಗೂ ತಳಿಗೆ ಕೊಟ್ಟು ನಮ್ಮನೆ ಪೂಜೆ ಮಾಡಿಕೊಂಡು ಇವತ್ತು ನೈಟ್ ಇದ್ದು ನಾಳೆ ಬೆಳಗ್ಗೆ ಹೋಗಿ ಅಂತಂತ ನಮಗೆಲ್ಲರಿಗೂ ಹೇಳಿದ್ರು. ಅದರಿಂದ ನಾವು ಪೂಜೆ ಮಾಡೋಂತ ಎಲ್ಲರೂ ಬಂದಿದ್ದು. ಅದರಿಂದ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಉಡ್ಸ್ಲಮ್ಮನ ಮಹಿಮೆ ಏನು, ನಮ್ಮ ಉಡ್ಸ್ಲಮ್ಮ ಎಷ್ಟು ಶಕ್ತಿಶಾಲಿ ಅಂತ ಸಂಪೂರ್ಣ ಮಾಹಿತಿ ನನಗೆ ಅಷ್ಟು ಗೊತ್ತಿಲ್ಲ. ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ ಬುದ್ಧಿವಂತರು ನಮ್ಮ ಊರಿನ ಹಿರಿಯರು ಯಾರು ಸಿಕ್ಕಿದ್ರೆ ಖಂಡಿತ ಇದ್ರ ಬಗ್ಗೆ ಹೇಳ್ತೀನಿ. ಬಟ್ ನಮ್ಮೂರಿಗೆ ತುಂಬ ಶಕ್ತಿಶಾಲಿ ದೇವಸ್ಥಾನ ಅಂತಂತ ನಾನು ನಂಬಿದ್ದೀನಿ. ಹಾಗೆ ಈ ದೇವಸ್ಥಾನಕ್ಕೆ ಎಲ್ಲರೂ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟು ದೇವಸ್ಥಾನದ ಮುಂದಗಡೆನೆ ಒಂದು ಅಶ್ವತ್ಥ ಕಟ್ಟೆ ನಾಗರಕಲ್ಲೆಲ್ಲ ಇದೆ. ಅಲ್ಲಿ ಪೂಜೆ ಮಾಡಿಕೊಂಡು ಈ ದೇವಸ್ಥಾನ ಪೂಜೆ ಮಾಡಾದ್ಮೇಲೆ ಅಲ್ಲಿ ಪೂಜೆ ಮಾಡ್ತೀವಿ. ನಮ್ಮೂರ್ ತಾಯಿ ಉಡ್ಸ್ಲಮ್ಮನ ದೇವಸ್ಥಾನದ ಮುಂದಗಡೆ ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥ ಕಟ್ಟೆ ಮುಂದಗಡೆ ಅರಳಿ ಮರ, ಬೇವಿನ ಮರ, ನಾಗರಕಲ್ ಪ್ರತಿಷ್ಠಾಪನೆ ಆಗಿದೆ. ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಉಡ್ಸ್ಲಮ್ಮನ ಪೂಜೆ ಮಾಡಾದ್ಮೇಲೆ ಇಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಹೊರಡೋದು. ಹಾಗೆ ಈ ವಿಡಿಯೋ ನೋಡಿದವ್ರು ಎಲ್ಲರಿಗೂ ನಮ್ಮ ತಾಯಿ ಉಡ್ಸ್ಲಮ್ಮನ ದೇವಿ ಕೃಪೆ ಎಲ್ಲರಿಗೂ ಸಿಗಲಿ. ಹಾಗೆ ನಾನು ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್. ಬಟ್ ಎಲ್ಲರೂ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್. ಯುವರ್ ಸಪೋರ್ಟ್ ಮೈ ಸ್ಟ್ರೆಂತ್.